ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇದೆಲ್ಲ ವಿಜಯಾಂಬಿಕಾ ಬಿಟ್ಟು ಬೇರೆ ಯಾರೂ ಕೊಡೋದಕ್ಕೆ ಸಾಧ್ಯನೇ ಇಲ್ಲಪ್ಪ. ಮಾವ ಹೇಳಿರೋ ಮಾತಿಂದನೇ ವಿಜಯಾಂಬಿಕಾ ಇಲ್ಲಿವರೆಗೂ ಬಂದಿರೋದು. ಆ ವಿಷಯ ನಂದಿನಿ ಅಮ್ಮವ್ರಿಗೆ ಗೊತ್ತಾಗಿ ಪಾಪ ಮನೆಯಿಂದ ಹೊರಟ್ಬಿಟ್ಟಿದಾರಪ್ಪ. ಆದರೂ ನಂದಿನಿ ಅಮ್ಮವ್ರು ಎಲ್ಲೇದನ್ನು ಅವ್ರನ್ನ ಹುಷಾರಾಗಿ ನೋಡ್ಕೋಬೇಕು. ಹೌದು ಕಣ ಮಗನೇ, ಆ ವಿಜಯಾಂಬಿಕಾ ಸುಮ್ಮನೆ ಇರೋಳಲ್ಲ, ಹುಡುಕ್ತಾಳೆ, ಎಲ್ಲ ಕಡೆ ಹುಡುಕ್ತಾಳೆ. ಅದು ಅಲ್ಲದೆ ವಿಜಯಾಂಬಿಕಾ ಇಲ್ಲಿಗೆ ಬಂದಿದ್ದಾಳೆ ಅಂದಮೇಲೆ ಅಪ್ಪಿ ತಪ್ಪಿ ಆ ವಿಜಯಾಂಬಿಕಾ ಶ್ರಾವಣಿ ಅಮ್ಮವ್ರಿಗೆ ನಂದಿನಿ ಅಮ್ಮವ್ರ ಬಗ್ಗೆ ಹೇಳ್ಬಿಟ್ರೆ ಅಯ್ಯೋ, ಹಂಗಾಗ್ಲೇಬಾರ್ದಪ್ಪ. ಶ್ರಾವಣಿ ಅಮ್ಮವ್ರು ಹೊರಗಡೆನೇ ಇದ್ದಾರೆ. ನಾನು ಮೊದಲು ಹೋಗಿ ಅವ್ರನ್ನ ನೋಡ್ತೀನಿ. ಹಾಂ ಹಾಂ. ಏನ್ ವಿಜಯಾಂಬಿಕಾ ಇಲ್ಲಿವರೆಗೂ ಬಂದ್ಬಿಡಿದ್ಯಾ? ಅದು ಬೆಳಗ್ಗೆನೆ ಮನೆ ಹತ್ರ ಬಂದವರು ಶತ್ರುಗಳಿದ್ರು ಪರವಾಗಿಲ್ಲ, ಅವ್ರಿಗೆ ನೀರು ಕೊಡೋದು ಒಳ್ಳೆ ಪದ್ಧತಿ. ತಗೋ ನೀರು ಕುಡಿ. ನಿನಗೆ ನೀರು ಕುಡಿಸೋಕೆ ನಾನಿರೋದು. ಬೇಕಾಗಿಲ್ಲ ನನಗೆ. ಛೇ, ಹಾಗೆಲ್ಲ ಯಾಕೆ ಹೇಳ್ತೀಯ ವಿಜಯಾಂಬಿಕಾ? ನೀನಿನ್ನೂ ಅದೆಷ್ಟು ಮನೆ ಹಾಳು ಮಾಡ್ಬೇಕೋ ಏನೋ, ಅದೆಷ್ಟು ಜಲ್ದಿ ಶಾಪ ನಿನಗೆ ತಟ್ಟಬೇಕೋ ಏನೋ. ನೀನು ನೀರಿಲ್ದೆ ಇದ್ದಕ್ಕಿದ್ದ ಹಾಗೆ ಬಿಕ್ಕಳಿಗೆ ಬಂದು ಸತ್ತೋಗ್ಬಿಟ್ರೆ ಹಾಗೆಲ್ಲ ಆಗ್ಬಾರ್ದಲ್ವಾ? ನೀನ್ ಪಾಪದ ಕೂಡ ಇನ್ನೂ ತುಂಬಬೇಕಲ್ವಾ? ಅಲ್ಲಿವರೆಗಾದ್ರೂ ನೀನ್ ಬದುಕಿರ್ಬೇಕು. ತಗೋ ನೀರ್ ಕುಡಿ. ಶ್ರಾವಣಿ, ಇಷ್ಟೊಂದು ಬಿಕ್ಕಳಿಕೆ ಯಾಕೆ ಬಂತು ವಿಜಯಾಂಬಿಕಾ? ಮೋಸ್ಟ್ಲಿ ಯಾರಾದ್ರೂ ನಿನ್ನ ನೆನ್ಪು ಮಾಡ್ಕೋತಿದ್ದಾರೆ ಅನ್ಸುತ್ತೆ. ನೀನಂತೂ ಯಾರಿಗೂ ಒಳ್ಳೇದನ್ನ ಮಾಡಲ್ಲ, ಹಾಗಾಗಿ ಒಳ್ಳೆಯವ್ರು ಯಾರೋ ನಿನ್ನ ನೆನ್ಸ್ಕೊಳಲ್ಲ. ಮೋಸ್ಟ್ಲಿ ನಿನ್ ಮಗ ನಿನ್ನ ನೆನ್ಪು ಮಾಡ್ಕೋತಿದ್ದಾನೆ ಅನ್ಸುತ್ತೆ. ಅದಿರ್ಲಿ, ನೀನು ನಮ್ಮನೆವರೆಗೂ ಬಂದಿರೋದು ಯಾಕೆ? ಏನ್ ವಿಷಯ? ಬಂದವಳು ಹಂಗೆ ಹೋಗ್ತಾ ಇದೆಯಾ? ಅಪ್ಪ ಏನಾದ್ರೂ ಮನೆಯಿಂದ ಆಚೆ ಹಾಕ್ಬಿಟ್ರಾ? ನೋಡು ಶ್ರಾವಣಿ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಯಾಕೆ ಕೋಪ ಮಾಡ್ಕೋತಿದ್ಯಾ ವಿಜಯಾಂಬಿಕಾ? ಇವತ್ತೆಲ್ಲ ನಾಳೆ ಅದೂ ಆಗತ್ತೆ. ಅಪ್ಪನೇ ಕುತ್ಕಿ ಹಿಡಿದು ನಿನ್ನ ಆಚೆಗೆ ತಳ್ತಾರೆ. ನಿನ್ನಂತವಳನ್ನ ಇನ್ನು ಮನೇಲಿ ಇಟ್ಕೊಂಡಿರೋದೇ ಹೆಚ್ಚು. ಆ ಥರ ಯಾವತ್ತಾದ್ರೂ ಒಂದು ದಿನ ನಿನ್ ಕುತ್ಕಿ ಹಿಡಿದು ನಿನ್ನ ಆಚೆ ತಳ್ತಾರಲ್ಲ, ಅವಾಗ ನಿನಗೆ ಇರೋದಕ್ಕೆ ಒಂದು ಬಾಡಿಗೆ ಮನೆ ಅಂತ ಬೇಕಲ್ವಾ? ಅದಕ್ಕೆ ಇಲ್ಲಿ ಬಂದು ವಿಚಾರಿಸ್ತಾ ಇದೆಯಾ? ಇವಳು ಇಲ್ಲಿವರೆಗೂ ಯಾಕೆ ಬಂದಿದ್ಲು? ಇಲ್ಲಿವರೆಗೂ ಬಂದು ಯಾಕೆ ಹಂಗೆ ಹೊರಟೋಗ್ಬಿಟ್ಲು? ಇವಳು ಮತ್ತೆ ಶ್ರೀವಲ್ಲಿನ ಉಪಯೋಗಿಸ್ಕೊಂಡು ನಮ್ಮ ಮನೆ ವಿರುದ್ಧ ಏನಾದರೂ ಸಂಚು ಮಾಡ್ತಿದ್ದಾಳಾ?